ಹಾಗೆ ಹಿಂಗೆ ಕೂತ್ರೆ ಹಂಗೆ ಹೇಗೆ ಕೂತಿದ್ದೀರಾ ಹೀಗೆ ಒಂದು ಕಡೆ ಯಾವುದು ಸರಿ ಇಲ್ಲ ಏನು ಸೇರಿತು ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಕಂದದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇಷದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿರ್ಣಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರರ ಮನುಜ ವಿಚಾರಣ್ಯ ಬಸವೇಶ್ವರ ಮಾಧ್ವರ ದಿವ್ಯಾರಣ್ಯ ರಣ್ಯ ಸರಾಕ್ಷರಿ ಪನ್ನ ಪಂಪಲ ಕುಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ದೈನಪ ಹೊಯ್ಸಳರಾಡಿದ ನಾಡೆ ಡಂಗಣ ಜಕಣರ ನೆಚ್ಚಿನ ಬೀಡೆ ರತ್ನ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಬಾರಸಿಗ ಜೈನರ ಉದ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ಕಾಯಕ ವೈನಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ನಾಳೆ ಗೀತೆಯನ್ನು ಹೇಳಿದ ಸರ್ವರಿಗೂ ವಂದನೆಗಳು. ಈಗ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನಾ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮ 28 ಫೆಬ್ರವರಿಯಿಂದ 3/3/25 ನಡೆದಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವೆಂಕಟೇಶ್ವರ ಕಾಳಜಿ ಗುಂಡಗಾಂಪರವರು ಆಗಮಿಸಿ ಅವರ ನಿರ್ದೇಶನದಲ್ಲಿ ನಾನು ಈ ಊರಿನ ಶಿಕ್ಷಣ ಆಸಕ್ತರನ್ನ ಈ ಒಂದು ಸಭೆಗೆ ಅಧ್ಯಕ್ಷರನ್ನಾಗಿ ಆಹ್ವಾನಿಸಬೇಕು ಎನ್ನುವಂತಹ ಅವರ ಮೌಖಿಕ ಆದೇಶದ ಮೇಲೆ ನಾನು ಸರನ್ನ ಕೇಳಿಕೊಂಡಾಗ ಸರ್ ಒಪ್ಪಿಗೆಯನ್ನ ನೀಡಿದ್ರು. ಅವರನ್ನ ನಾನು ಈ ಒಂದು ಸಭೆಗೆ ನನ್ನ ಅಧ್ಯಕ್ಷರಾಗಿ ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ SDMC ಅವರ ಪರವಾಗಿ ಸಹೋದ್ಯೋಗಿಗಳ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡದ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪಂಚಾಯತ್ ಸದಸ್ಯರಾದಂತಹ ಶ್ರೀಮತಿ ಬೇಬಿಗೌಡ ಅವರು ಆಗಮಿಸಿದ್ದಾರೆ. ಅವರು ಮುಖ್ಯ ಅತಿಥಿಗಳಾಗಿ ಒಂದು ಸ್ಥಾನವನ್ನ ಅಲಂಕರಿಸಬೇಕು ಅಂತ ಹೇಳಿ ನನ್ನ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾಗೂ ಇನ್ನು ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಹಾರ್ದಿಕವಾಗಿ ಅವರನ್ನ ಸ್ವಾಗತಿಸ್ತೇನೆ. ಇನ್ನು ನಮ್ಮ SDMC ಅಧ್ಯಕ್ಷರಾದಂತಹ ಶ್ರೀಮತಿ ಗೀತಾ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದಾರೆ. ಅವರನ್ನು ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ನಮ್ಮ SDMC ಉಪಾಧ್ಯಕ್ಷರಾದಂತಹ ಕಿಮ್ಮಣ್ಣ ಅವರು ಕೂಡ ಈಗ ಆಗಮಿಸಿದ್ದಾರೆ. ಅವರನ್ನು ಕೂಡ ಹಾಗೂ ನಾಗಪ್ಪಗೌಡ ಅವರನ್ನು ಹಿರಿಯರಾದಂತಹ ನಾಗಪ್ಪಗೌಡ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಈ ವೇದಿಕೆಗೆ ತುಂಬ ಹೃದಯದಿಂದ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇನ್ನು
ಈ ತಂಡದ ಮೇಲ್ವಿಚಾರಕರಾಗಿದ್ದಂತಹ ಗೀತಾಕಾಂಬರ್ ಅವರು ಹಾಗೂ ಅವರ ತಂಡದವರನ್ನು ಕೂಡ ಈ ಒಂದು ಸಭೆಗೆ ತುಂಬ ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನ ಎಲ್ಲ SDMC ಸದಸ್ಯರನ್ನು, ಪಾಲಕರನ್ನು ಹಾಗೂ ನನ್ನ ಸಹೋದ್ಯೋಗಿಗಳನ್ನು ಮತ್ತು ವಿದ್ಯಾರ್ಥಿಗಳನ್ನು ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಈ ಮಾತಿಗೆ ಪೂರ್ಣಮಾರಂಭವಾಗಿದ್ದು ಮುಂದಿನ ಕಾರ್ಯಕ್ರಮಕ್ಕೆ ಮೇಡಮ್ ಅವರಿಗೆ ಅನುವಾದವನ್ನು ಮಾಡಿ. ಸ್ವಾಗತ ಭಾಷಣವನ್ನು ಮಾಡಿದಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಎಲ್ಲರಿಗೂ ವಂದನೆಗಳು. ಈಗ ಪ್ರಾಸ್ತಾವಿಕ ಮತ್ತು ಶ್ರೀಮತಿ ಗೀತಾ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತ ಗಣ್ಯರೇ, ಶಿಕ್ಷಕ ವೃಂದದವರೇ, ಪಾಲಕ ಪೋಷಕರೇ, ಮುದ್ದು ಮಕ್ಕಳೇ, ನನ್ನ ಹೆಸರು ಗೀತಾ ಗಾಂವ್ಕರ್ ಅಂತ. ನಾನು ಕಳೆದ 8 ವರ್ಷದಿಂದ ಅಂಕೋಲ ತಾಲೂಕಲ್ಲಿ ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈ ಒಂದು ಸಭೆ ಅಥವಾ ಈ ಒಂದು ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆ, ಈ ಸಾಮಾಜಿಕ ಪರಿಶೋಧನೆ ತಮಗೆಲ್ಲ ಹೊಸ್ತು. ಇದು ಪ್ರಥಮ ಸಲ ಬಂದಿದೆ. ಈ ಸಲನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಸಾಮಾಜಿಕ ಪರಿಶೋಧನೆ ಅನ್ನೋದು ಸುಮಾರು 8-9ರಲ್ಲಿ ನಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಯಾವಾಗ ಬಂತು ಆವಾಗ ಈ ಒಂದು ಸಾಮಾಜಿಕ ಪರಿಶೋಧನೆ ಹುಟ್ಕೊಳ್ತು. ಅಂದ್ರೆ ಪಾರದರ್ಶಕತೆಯನ್ನು ನಡಿಬೇಕು, ತಳಹಂತದಿಂದ ಮಾಡಬೇಕು, ಮತ್ತೆ ಸರಿಯಾದ ಕೂಲಿಗಾರರಿಗೆ ಕೂಲಿ ಸಿಗ್ಬೇಕು ಅನ್ನೋ ದೃಷ್ಟಿಯಿಂದ ನರೇಗಾ ಯೋಜನೆ ಒಂದು ಯೋಜನೆ ಅಷ್ಟೇ ಅಲ್ಲದೆ ಆಕ್ಟ್ ಆಗಿರೋದ್ರಿಂದ ಈ ಸಾಮಾಜಿಕ ಪರಿಶೋಧನೆಯನ್ನು ಅಳವಡಿಸಿದ್ರು. ಅದರ ಫಲಶ್ರುತಿ ಉತ್ತಮವಾದ್ರಿಂದ ಕ್ರಮೇಣವಾಗಿ ಪ್ರತಿಯೊಂದು ಯೋಜನೆಗೂ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಅಳವಡಿಸಿದ್ರು. ಏನಾಗಿದೆ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೇಕು, ಬಯಲು ಮಲ ವಿಸರ್ಜನೆ ಮುಕ್ತ ಪಂಚಾಯತ ಅಂತ ಆಯ್ಕೆ ಮಾಡ್ಬೇಕಾದ್ರೆ ಸುಮಾರು 3000 ನಮ್ಮ ಕರ್ನಾಟಕ ರಾಜ್ಯದಲ್ಲಿ 3000 ಚಿಲ್ಲರೆ ಪಂಚಾಯತ್ಗಳು ಆಯ್ಕೆಯಾಗಿರ್ತದೆ. ಆವಾಗ ನಮ್ಮ HK ಪಾಟೀಲ್ ಸಾಹೇಬ್ರವರು ಅದನ್ನ ನಮ್ಮ ಸಾಮಾಜಿಕ ಪರಿಷತ್ತಿಗೆ ವಹಿಸಿ 1 ವಾರದಲ್ಲಿ ಪುನಃ ನಮಗೆ ಆಡಿಟ್ ಮಾಡಿ ರಿಸಲ್ಟ್ ಕೊಡಿ ಅಂದಾಗ ಕೇವಲ 300 ಚಿಲ್ಲರೆ ಪಂಚಾಯತ್ಗಳು ಅದಕ್ಕೆ ಆಯ್ಕೆಯಾಗಿವೆ. ಅಂದಿನಿಂದ ಇಂದಿನವರೆಗೂ ಅನೇಕ ಯೋಜನೆಗಳಿಗೆ ನಮಗೆಲ್ಲ ಗೊತ್ತಿರುತ್ತೆ. ಕುಡಿಯುವ ನೀರಿನ ಯೋಜನೆ ಇರ್ಬೋದು, ಆಮೇಲೆ ಇದು ಪಿಂಚಣಿ, ಆಮೇಲೆ ರೇಷನ್ ಕಾರ್ಡು, ಅನಂತರ ಈಗ 15ನೇ ಹಣಕಾಸು 14ನೇ ಹಣಕಾಸು ನರೇಗಾ, ಜೊತೆಗೆ ಮಧ್ಯಾಹ್ನ ಉಪಹಾರ ಯೋಜನೆ. ಮಧ್ಯಾಹ್ನ ಉಪಹಾರ ಯೋಜನೆಯನ್ನ ಕಳೆದ 3 ವರ್ಷದಿಂದ ಮಾಡ್ತಾ ಇದ್ದೀವಿ ನಾವು. ಅಂದ್ರೆ ಆಯ್ದ ಶಾಲೆಗಳಲ್ಲಿ, ಎಲ್ಲ ಶಾಲೆಗಳಲ್ಲ, ಆಯ್ದ ಶಾಲೆಗಳಲ್ಲಿ ಯಾವುದೇ ಒಂದನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಶಿಕ್ಷಣ ಇಲಾಖೆ, ಯಾವ ಸಂಬಂಧಿಸಿದ ಇಲಾಖೆ ಹಾಗೂ ನಮ್ಮ ಇಲಾಖೆ ಜೊತೆಗೆ ಒಳಗೂಡಿ ಅವರ ಮುಖಾಂತರನೇ ಆಯ್ಕೆ ಆಗಿರ್ತದೆ. ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ನಮಗೆ ಆಯ್ಕೆಯಾದ ಶಾಲೆಗಳನ್ನು, ಉದಾಹರಣೆ ಈ ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆ ಸಾಮಾಜಿಕ ಪರಿಶೋಧನೆಗೆ ನಮ್ಮ ಒಂದು ತಾಲೂಕಲ್ಲಿ 21 ಪಂಚಾಯತ್ಗಳಿದೆ. ಪ್ರತಿ ಪಂಚಾಯತ್ಗಳಿಗೂ 2 ಶಾಲೆಗಳಂತೆ 42 ಶಾಲೆಗಳನ್ನ ಈ ಸಮಗ್ರ ಶಿಕ್ಷಣಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ 42 ಶಾಲೆಗಳಲ್ಲಿ 4 ಶಾಲೆಗಳನ್ನ ಮಧ್ಯಾಹ್ನ ಉಪಹಾರ ಯೋಜನೆ ಮತ್ತು ಸರ್ವ ಶಿಕ್ಷಣ ಅಭಿಯಾನ ಎರಡಕ್ಕೂ ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರೊಳಗೆ ಅವರು ಈ ಸಲ ಏನ್ ಮಾಡಿದ್ದಾರೆ ಅಂದ್ರೆ, ಪ್ರಥಮವಾಗಿ 4 ಶಾಲೆಗಳನ್ನ ಮಧ್ಯಾಹ್ನ ಉಪಹಾರ ಯೋಜನೆಗೂ ಆಯ್ಕೆ ಮಾಡ್ಕೊಂಡಿದ್ರು, ಮತ್ತೆ ಸಮಗ್ರ ಶಿಕ್ಷಣಕ್ಕೂ ಆಯ್ಕೆ ಮಾಡ್ಕೊಂಡಿದ್ರು. ಅದನ್ನ ಮಧ್ಯಾಹ್ನ ಉಪಹಾರ ಯೋಜನೆಯನ್ನ ಸೆಪ್ಟೆಂಬರ್ನಲ್ಲಿ ಮುಗಿಸಿ ಅದರ ವರದಿಯನ್ನು ಕೊಡಲಾಗಿದೆ. ಈಗ ಪುನಃ 4 ಶಾಲೆಯನ್ನು ಆಯ್ಕೆ ಮಾಡ್ಕೊಂಡ್ರು. ಅಲ್ಲೂ ಸಹಿತ ಅಲ್ಲಿ ಕೇವಲ ಮಧ್ಯಾಹ್ನ ಉಪಹಾರ ಯೋಜನೆಯನ್ನು ಅಷ್ಟೇ ಮಾಡಿದ್ರು. ಆದ್ರೆ ನಿಮ್ಮ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಅಭಿಯಾನ ಸಾಮಾಜಿಕ ಪರಿಶೋಧನೆ ನಾವು ಮಾಡ್ತಾ ಇದ್ದೀವಿ. ಹೆಸರೇ ಸೂಚಿಸುವಂತೆ ಸಾಮಾಜಿಕ ಪರಿಶೋಧನೆ ಸಮಾಜದೊಡನೆ ಬೆರೆತು ಮಾಡುವಂಥದ್ದು. ಶಾಲೆಯಲ್ಲಿ ಎಷ್ಟೋ ಇನ್ಸ್ಪೆಕ್ಷನ್ಗಳಾಗ್ತದೆ, ಆಡಿಟ್ ಆಗ್ತದೆ, ಆದ್ರೆ ಯಾವುದೇ ಸಭೆಗಳಾಗ್ತದೆ. ಈ ನಮ್ಮ ಸಾಮಾಜಿಕ ಪರಿಶೋಧನಾ ಸಭೆ ಮಾತ್ರ ಪ್ರತಿಯೊಂದು ಸಾಮಾಜಿಕ ಪರಿಶೋಧನೆಯನ್ನ ನಾವು ಯಾವುದೇ ಯೋಜನೆಯಲ್ಲಿ ಮಾಡಲಿ, ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಲಿ, ಅದಕ್ಕೆ ಸಂಬಂಧಿಸಿದಂತೆ ನಾವು ಸಾಮಾಜಿಕ ಪರಿಶೋಧನಾ ಸಭೆಗಳನ್ನ ಕರಿತೇವೆ. ಉದಾಹರಣೆ, ನರೇಗಾ ಮಾಡಿದಾಗ ಕೂಲಿಕಾರರು ನರೇಗಾ ಫಲಾನುಭವಿಗಳನ್ನ ಕರಿತೇವೆ ಪಂಚಾಯತ್ನಲ್ಲಿ. ಈಗ ಶಿಕ್ಷಣ ಸಂಬಂಧಪಟ್ಟಂತೆ ಮಾಡಿದಾಗ ಪಾಲಕರು ಪೋಷಕರನ್ನ ಒಂದು ಸಭೆಗೆ ಕರಿತೇವೆ. ನಾವ್ ಏನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ನಮ್ಮ ಗೈಡ್ಲೈನ್ಸ್ ಪ್ರಕಾರ ನಾವು ಪ್ರಥಮ ದಿನ ಬಂದು ಪೂರ್ವಭಾವಿ ಸಭೆಯನ್ನ ಮಾಡಿ ಸಾಮಾನ್ಯ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಮಕ್ಕಳೊಡನೆ ಚರ್ಚೆ ಮಾಡಿ, 2ನೇ ದಿನ ಪಾಲಕರ ಮನೆಯೆಲ್ಲ ಭೇಟಿ ಮಾಡಿ ಪ್ರತಿಯೊಂದು ದಾಖಲಾತಿಗಳನ್ನ ಪರಿಶೀಲಿಸಿ, ಆ ನಂತರ 3ನೇ ದಿನ ಪಾಲಕ ಸಭೆಯನ್ನ ಕರಿತೇವೆ. ಅದ್ರೊಳಗೂ ಆಕ್ಚುಲಿ 4 ದಿನ ಇದೆ. 3ನೇ ದಿನ ವರದಿ ತಯಾರಿ ಅಂತ ಇದೆ. ನಮ್ಗೆ ಈಗ ಸಮಯದ ಅಭಾವ ಇರೋದ್ರಿಂದ 3ನೇ ದಿನಕ್ಕೆ ಇದನ್ನ ನಾವು ಇದು ಮಾಡ್ಕೊಡ್ತೇವೆ. ವರದಿಯನ್ನ ನಾವು ಆಮೇಲೆ ಅದನ್ನ ರೆಡಿ ಮಾಡ್ತೇವೆ. ಜೊತೆಗೆ ಏನೊಂದಾಗಿದೆ ಅಂದ್ರೆ, ಈ ಒಂದು ಸಾಮಾಜಿಕ ಪರಿಶೋಧನೆ ಇದೊಂದು ಸಭೆ ಅಲ್ಲ, ಚರ್ಚಾಕೂಟ, ಚರ್ಚೆ ಮಾಡುವ ದೃಷ್ಟಿಯಿಂದ ಪಾಲಕರನ್ನ ಕರೆದಿದ್ದು.
ನಿಮ್ಗೆಲ್ಲ ನಿಮ್ ಕೆಲಸಗಳನ್ನ ಬಿಟ್ಟು ಬಂದಿದ್ದೀರಿ. ಆದ್ರೆ ಸರ್ಕಾರ, ಘನ ಸರ್ಕಾರ ನಮ್ಮ ಮಕ್ಕಳಿಗಾಗಿ ಎಷ್ಟೋ ಸವಲತ್ತುಗಳನ್ನ ನೀಡ್ತಾ ಇದೆ, ಎಷ್ಟೋ ಸೌಲಭ್ಯಗಳನ್ನ ನೀಡ್ತಾ ಇದೆ. ಅದ್ರ ಬಗ್ಗೆ ನಿಮ್ಗೂ ಗಮನ ಇರಬೇಕು, ಮಕ್ಕಳಿಗೂ ಗಮನ ಇರಬೇಕು. ಅದ್ರ ಉದ್ದೇಶ ಏನು ಅನ್ನೋ ಒಂದು ಉದ್ದೇಶ ಇದರಿಂದ ಈ ಒಂದು ಸಭೆಯನ್ನ ಕರೆದಿದ್ದೇವೆ. ನನಗೆ ಮುಖ್ಯವಾಗಿ ಇದ್ರೊಳಗೆ ಏನಿದೆ, ನಮ್ಮ 2 ಹಂತ ಇದೆ. ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೋಧನೆ, ಇನ್ನೊಂದು ಮಧ್ಯಾಹ್ನೋಪಹಾರ ಯೋಜನೆ ಸಾಮಾಜಿಕ ಪರಿಶೋಧನೆ. ಮಧ್ಯಾಹ್ನೋಪಹಾರ ಯೋಜನೆಯಲ್ಲಿ ಊಟಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳು, ಅದು ಸಾಮಾಜಿಕ ಪರಿಶೋಧನೆ ವಿಭಿನ್ನವಾಗಿದೆ, ಅದು ಇನ್ನು ಸ್ವಲ್ಪ ಆಗಿದೆ. ಈ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ದಾಖಲಾತಿಗಳನ್ನು ಪರಿಶೀಲಿಸುವುದು, ಮಕ್ಕಳ ಜೊತೆ ಚರ್ಚೆ ಮಾಡುವುದು, ಆಮೇಲೆ ಪಾಲಕರ ಜೊತೆ ಚರ್ಚೆ ಮಾಡುವಂಥದ್ದು. ಈಗ ನಾನು ತಮ್ಗೆಲ್ಲ ಒಂದು 2 ಕ್ವಶನ್ ಅನ್ನ ಕೇಳ್ತೇನೆ. ಅದ್ರೊಳಗೆ ನಿಮ್ಗೆ ಏನು ಗೊತ್ತಿದ್ಯಾ ಅದನ್ನ ಹೇಳಿ. ಅದು ಯಾರು ಎಷ್ಟು ಹೇಳ್ತಿರೋ, ಉಳಿದದ್ದನ್ನ ಅವ್ರು ಏನ್ ಬಿಟ್ಟಿರ್ತಾರ ಅದನ್ನ ಉಳಿದವ್ರು ಹೇಳಿ. ಇಲ್ಲಿ ಪ್ರತಿಯೊಬ್ರು ಮಾತಾಡಲೇಬೇಕು. ನೀವು ಮಾತಾಡಿದ್ರೆ ಮಾತ್ರ ನಮ್ಮ ಈ ಸಾಮಾಜಿಕ ಪರಿಶೋಧನೆ ಸಕ್ಸಸ್ ಆದಾಗ. ಅದಕ್ಕಾಗಿ ನಿಮ್ಗೆ ಗೊತ್ತಿರುವಂತೆ ನಿಮ್ಮ ಮಕ್ಕಳಿಗೆ ಸರ್ಕಾರದಿಂದ ಸಾಕಷ್ಟು ಯೋಜನೆ ಸಿಗ್ತಾ ಇದೆ ಅಲ್ವಾ, ಸವಲತ್ತುಗಳು ಸಿಗ್ತಾ ಇದೆ ಅಲ್ವಾ, ಶಾಲೆಯಿಂದ ಇದು ಸರ್ಕಾರದಿಂದ ನಿಮ್ಮ ಮಕ್ಕಳಿಗೆ ಸಿಗ್ತಾ ಇದೆಯಲ್ಲ. ಏನೇನ್ ಸಿಗ್ತಾ ಇದೆ ಅಂತ ಹೇಳಿ ನೋಡು. ಯಾರಾದ್ರೂ ಒಬ್ರು ಹೇಳಿ, ಅವರು ಬಿಟ್ಟಿದ್ದಾರೆ ಮತ್ತೊಬ್ರು ಹೇಳಿ. ಸರ್ಕಾರದಿಂದ ನಿಮ್ಗೆ ಏನೇನ್ ಸವಲತ್ತುಗಳು ಸಿಗ್ತಾ ಇದೆ ಯಾರಾದ್ರೂ ಹೇಳಿ. ಒಬ್ಬೊಬ್ಬರು ಒಂದೊಂದು ಹೇಳಿ. ಅಲ್ಲ, ಮಕ್ಕಳು ಹೇಳೋದಲ್ಲ, ಮಕ್ಕಳು ಬೇಡ. ಮಕ್ಕಳ ಹತ್ರ ನಾವು ಕೇಳಿದ್ದೇವೆ, ಮಕ್ಕಳ ಹತ್ರ ಕೇಳಿದ್ದೇವೆ, ಮಕ್ಕಳ ಹತ್ರ ತಿಳ್ಕೊಂಡಿದ್ದೇವೆ. ಮಕ್ಕಳು ಹೇಳೋದು ಬೇಡ, ಪಾಲಕರಿಗೆ ಗೊತ್ತಿರ್ಬೇಕು. ಯಾಕೆ ಗೊತ್ತಿರ್ಬೇಕಂತ ಮುಂದೆ ಹೇಳ್ತೇನೆ ನಾನು. ಹೇಳಿ ಬೇಗ. ಇಲ್ಲ ಅಂದ್ರೆ ನಿಮ್ಗೆ ಏನು ಸಿಗಿಲ್ಲ ಅಂತ ತಿಳ್ಕೊಳ್ತೇನೆ. ಮಧ್ಯಾಹ್ನದ ಬಿಸಿ ಊಟ, ಮತ್ತೆ ಮೊಟ್ಟೆ, ಶನಿವಾರ ಬಾಳೆಹಣ್ಣು ಕೊಡ್ತಾ ಇದ್ದೇನೆ, ಹಾಲು, ಮತ್ತೆ ರಾಗಿ ಅದ್ರ ಬಿಟ್ಟು ಕೂತ್ಕೊಳ್ಳಿ. ಅದ್ರ ಬಿಟ್ಟು ಮತ್ತೆ ಏನ್ ಕೊಡ್ತಾ ಇದ್ದಾರೆ? ನೀವ್ ಹೇಳಿದ್ರೆ ಮಕ್ಳು ಹೇಳ್ತಾರೆ, ನೀವ್ ಹೇಳ್ರಿ, ಮಕ್ಳು ಹೇಳ್ಸುದಿಲ್ಲ. ನೀವ್ ಹೇಳ್ಕೊಡ್ಬೇಡಿ ಮಕ್ಳ. ಮತ್ತೆ ನೀವು ಮಕ್ಕಳು ಫಸ್ಟ್ ಶಾಲೆಗೆ ಬಂದಾಗಿಂದ ಏನೇನ್ ಕೊಡ್ತಾರ ಅನ್ನೋದು ಹೇಳಿ ನಮ್ಗೆ. ನಿಮಗ್ ಸಿಕ್ಕಿದ್ದ ಶಾಲೆ ಹೋಗ್ಬೇಕಾದ್ರೆ ನೀವೆಲ್ಲ ಮತ್ತೆ ಹಾಗಾದ್ರೆ ಅದಕ್ಕಾಗಿ ಮಕ್ಕಳಿಗೆ ಅದು ಕೊಡ್ತಾ ಇದ್ದಾರಲ್ಲ, ಅದಕ್ಕಾಗಿ ಹೇಳಿ ಅಂತ. ಬಟ್ಟೆ ಪುಸ್ತಕ ಚಪ್ಪಲು ಮತ್ತೆ ಹೇಳಿ. ಇಲ್ಲ, ನೀವು ಇಂಪಾರ್ಟೆಂಟ್ ಬಿಟ್ಬಿಟ್ಟಿರಿ. ಪುಸ್ತಕ ಆಯ್ತು, ಮತ್ತೆ ಪಟ್ಟಿನ ಮತ್ತೆ ಮಕ್ಕಳು ಹೇಳ್ತಾರೆ ಮತ್ತೆ. ಹಾ, ವೆರಿ ಗುಡ್. ಯಾರದು ಕೆಲಸಗಳಿಗೆ ನಮ್ಮ ಮಕ್ಕಳಿಗೆ ಕೂತ್ಕೊಂಡೆ. ಯಾವಾಗ ಕೊಡ್ತಾರ ಅದನ್ನ? ವಾರಕ್ಕೊಂದಿನ, ಸೋಮವಾರ ವಾರಕ್ಕೊಂದಿನ ಕೊಡ್ತಾರೆ. ಮತ್ತೊಂದು ಗುಳಿಗೆ ಕೊಡ್ತಾರೆ, ಯಾವ್ದು? ಅದು ಯಾವಾಗ? 6 ತಿಂಗಳು ವರ್ಷ ಕೊಡ್ತಾರೆ. ಕಡೆ ವರ್ಷಕ್ಕೊಂದ್ಸಲ ಒಬ್ರು ಬರ್ತಾರೆ ಇಲ್ಲಿ. ಯಾರು ಬರ್ತಾರೆ? ಡಾಕ್ಟರ್ ಬರ್ತಾರಲ್ವಾ, ನೀವು ಅದಕ್ಕೆಲ್ಲ ಎಷ್ಟು ರೊಕ್ಕ ಕೊಡ್ತೀರಿ? ಡಾಕ್ಟರ್ ಟೆಸ್ಟ್ ಈಗ ನಾವು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಚೀಟಿ ಬರ್ತೇವಲ್ಲ, ದುಡ್ಡು ತುಂಬ್ತೇವಲ್ಲ. ಈಗ ನೀವು ಶಾಲೆಗೆ ಬಂದಾಗ ಎಷ್ಟು ಕೊಡ್ತೀರಿ ಮಕ್ಕಳಿಗೆ? ಫ್ರೀಯಾಗಿ ಕೊಡ್ತಾರಲ್ಲ. ಈಗ ನೋಡ್ರಿ, ನೀವ್ ಹೇಳಿದ್ರೆ ನಾ ಹೇಳ್ತೇನೆ. ಫಸ್ಟ್ ನೀವು ಶಾಲೆ ಸೇರಿಸಿದಾಗ ನಾವು ನೀವೆಲ್ಲ ಹೋಗ್ಬೇಕಾದ್ರೆ ಫೀ ತುಂಬ್ಕೊಂಡು ಶಾಲೆ ಬರ್ಬೇಕಿತ್ತು ಅಲ್ವಾ? ಫೀ ತುಂಬ್ತಿದ್ವಲ್ಲ, ಆವಾಗ ನಿಮ್ ಕಡಿಮೆ ಆಗ್ಲಿ ಹೆಚ್ಚಾಗಿ ಒಟ್ಟ ಫೀ ಕೊಟ್ಕೊಂಡೇ ಬರ್ಬೇಕು ನಾವು ಅವಾಗ, ಅಲ್ಲ? ನೀವೆಲ್ಲ ಶಾಲೆಗೆ ಹೋದ್ರೆ ನೆನ್ಪಿಲ್ಲ, ಫೀ ಕೊಟ್ಟು ನೆನ್ಪಿಗೆಲ್ಲ ಮಾತಾಡ್ರಿ. ಅದಕ್ಕೆ ಆದ್ರೆ ಈಗ 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 ಶಾಲೆದು ಉಚಿತ ಶಿಕ್ಷಣ ಕೊಡ್ತಾ ಇದೆ, ಬಟ್ಟೆ ಕೊಡ್ತಾ ಇದೆ, ಚಪ್ಪಲ್ ಕೊಡ್ತಾ ಇದೆ, ಪುಸ್ತಕ ಕೊಡ್ತಾ ಇದೆ,
ಊಟ ಕೊಡ್ತಾ ಇದೆ ಅಲ್ವಾ, ಹಾಲು, ಮೊಟ್ಟೆ, ಚಿಕ್ಕಿ, ಏನ್ ಬೇಕು, ಬಾಳೆಹಣ್ಣು ಅಲ್ವಾ, ಆಮೇಲೆ ವಾರಕ್ಕೊಂದಿನ ಪೌಷ್ಟಿಕ ಗುಳಿಗೆ ಕೊಡ್ತಾ ಇದೆ ಅಲ್ವಾ, ಕಬ್ಬಿಣಾಂಶದ ಗುಳಿಗೆ, ಆನಂತರ ಜಂತುಗಳಿಗೆ 6 ತಿಂಗಳಿಗೊಮ್ಮೆ, ಆನಂತರ ವರ್ಷಕ್ಕೊಮ್ಮೆ ವೈದ್ಯಕೀಯ ತಪಾಸಣೆ ಮಾಡ್ತಾ ಇದೆ. ಸ್ಕಾಲರ್ಶಿಪ್ ಬರ್ತಾ ಇದೆಯಾ? ಯಾವಾಗಿಂದ ಬಂದಿಲ್ಲ ಹೇಳಿ? ವೆರಿ ಗುಡ್, ನೆನ್ಪಿಟ್ಕೊಂಡಿರಲ್ಲ. ಕೊರೋನಾ ನಂತರ ಬರ್ಲಿಲ್ಲ, ಇನ್ ಮುಂದೆ ಬರ್ಬೋದು, ಬರುದಿಲ್ಲ ಅಂತಲ್ಲ, ಬರ್ತದೆ ಮುಂದೆ. ಇಷ್ಟೆಲ್ಲ ಸವಲತ್ತು ಮಕ್ಕಳಿಗೆ ಸಿಗ್ತಾ ಇದೆ. ಅದಕ್ಕಿಂತ ಮೊದಲೇ ನಮ್ಮ ತಾಯಂದಿರಿಗೆ ಫ್ರೀ ಸಿಗ್ತಾ ಇದೆ. ಏನು ಹೇಳಿ ನೋಡ್ಬಾ. ಈಗ ನೋಡ್ರಿ, ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ನಮ್ಮ ಅಮ್ಮ ಅಪ್ಪ ಎಲ್ಲಾದ್ರೂ ಹೋಗ್ಬೇಕು, ಅಥವಾ ಅಮ್ಮ ಎಲ್ಲಾದ್ರೂ ಹೋಗ್ಬೇಕು, ಅಥವಾ ಕೆಲ್ಸಕ್ಕೆ ಹೋಗೋದಿರ್ಲಿ, ಸಮಾರಂಭಕ್ಕೆ ಹೋಗೋದಿರ್ಲಿ, ಎಲ್ಲ ಹೋಗೋದಿದ್ರು ಮಗಳು ಮಧ್ಯಾಹ್ನ ಊಟಕ್ಕೆ ಬರ್ತಾರಂತ ಅವ್ರಿಗೆ ರೆಡಿ ಮಾಡ್ಬೇಕಿತ್ತು, ಮತ್ತೆ ಹೆಂಗ್ ಬರ್ತಾರೆ ಅಂತ ಕಾಯ್ಬೇಕಿತ್ತು ಅಲ್ವಾ, ಅಥವಾ ಬದಿ ಮನೆಯವ್ರ ಹತ್ರ ಅಥವಾ ಅಜ್ಜಿ ನಾಲ್ಕ ತಂಗಿ ಯಾರ ಸ್ವಲ್ಪ ಮಕ್ಕಳಿಗೆ ಬಡಿಸ್ರಿ ಅಂತ ಹೇಳ್ಬೇಕಿತ್ತು. ಹೋಗ್ತೀರಾ ಇದನ್ನ? ಈಗ ಅದ್ಯಾವ್ದು ಇಲ್ಲ. ನಾವೆಲ್ಲಾದ್ರೂ ಹೋದ್ರೆ ಬೆಳಿಗ್ಗೆ ಮಕ್ಕಳು 9 ಗಂಟೆಗೆ ಈ ಬದಿ ಬಂದ್ಮೇಲೆ ನಾವು ಆ ಬದಿಗೆ ಹೋಗಿ 4 ಗಂಟೆ ಒಳಗೆ ಬಂದ್ಬಿಟ್ರೆ ಶೇಪ್ ಅಲ್ಲಿ ಅಲ್ವಾ. ಇದೆಲ್ಲ ಸವಲತ್ತು ಯಾರು ಕೊಟ್ಟವ್ರೆ? ಸರ್ಕಾರ ಕೊಟ್ಟಿದೆ ಅಲ್ಲ. ಹೋಗ್ತೀರಾ ಇದನ್ನ? ಇಷ್ಟೆಲ್ಲ ಸರ್ಕಾರ ಸವಲತ್ತು ಕೊಟ್ಟಾಗ ನಿಮ್ಮ ಕೆಲಸ ಏನು? ತಾಯಂದಿರ್ಬೋದು, ತಂದೆಯವ್ರದ್ದು. ನಮ್ಮ ಕೆಲಸ ಏನು? ಸರ್ಕಾರ ಇದನ್ನೆಲ್ಲ ಯಾಕೆ ಕೊಟ್ಟದೆ? ಇದು ನೀವು ಉತ್ತರ ಆಡ್ಬೇಕು. ಅಥವಾ ನಿಮ್ಮ ಅವ್ರು ಹೇಳಿ, ಅವ್ರಿಗೆ ಗೊತ್ತಿರ್ಬೇಕಲ್ಲ ಅದು. ನಿಮ್ ಕೆಲಸ ಏನು? ಇಷ್ಟೆಲ್ಲ ಸರ್ಕಾರ ಸವಲತ್ತು ಕೊಟ್ಟಿದೆ ಅಲ್ವಾ. ನಾವೆಲ್ಲ ಕಲಿಬೇಕಾದ್ರೆ ಏನೂ ಸವಲತ್ತು ಇರ್ಲಿಲ್ಲ, ಇತ್ತ ಏನೂ ಇರ್ಲಿಲ್ಲ. ಶಾಲೆಗೆ ನೀರ್ ತರಲಿಕ್ಕೆ ಬಾಟ್ಲಿ ಇರ್ಲಿಲ್ಲ, ಡ್ರಮ್ ನೀರನ್ನು ಕುಡಿದಾಗಿದೆ ಎಲ್ಲರೂ ಅಲ್ಲ. ಮತ್ತೊಂದಂದ್ರೆ ಆಗಸ್ಟ್ 15ಕ್ಕೆ ಜನವರಿ 26 ಪೇಪರ್ ಮಿಟ್ ಅದ್ ಬಿಟ್ಟು ಏನು ಸಿಗ್ಲಿಲ್ಲ. ಆದ್ರೆ ಮಕ್ಕಳಿಗೆ ಈಗ ಎಲ್ಲ ಸಿಗ್ತಾ ಇದೆ. ಅದ್ ಸಿಕ್ಕಿದಕ್ಕೆ ನಿಮ್ಮ ತಾಯಂದಿರ ಕರ್ತವ್ಯ ಏನು ಅನ್ನೋದು ಬೇಕು ನನಗೆ. ತಾಯಂದಿರು ತಂದೆಲ್ಲ ಬಂತು, ನಿಮ್ ಕೆಲಸ ಏನು? ಯಾರು ಹೇಳ್ತೀರಿ? ಬೇಗ ಹೇಳಿ. ಮತ್ತೆ ನೀವು ಮನೆಗೆ ಮಕ್ಕಳು ಹೋಗ್ಬಿಟ್ಟು ಏನ್ ಮಾಡ್ತೀರಿ? ಎರಡು ಬೇಕು ನನಗೆ. ಹೇಳಿ ಮೇಡಮ್, ಯಾರು ಹೇಳಿ? ಹೋಮ್ವರ್ಕ್ ಮಾಡಿಸ್ತೀವಿ. ಮತ್ತೆ ಯಾರು ಹೇಳ್ತೀರಿ? ನಿಮ್ ಕೆಲಸ ಏನು? ಮಕ್ಕಳ ಬಗ್ಗೆ ನಿಮ್ಮ ಜವಾಬ್ದಾರಿ ಏನು? ಎಲ್ಲಾ ಸರ್ಕಾರವೇ ಜವಾಬ್ದಾರಿ ವಹಿಸ್ಕೊಂಡದೆ ಕಲಿಸ್ಬೇಕಂತೆ ಅಲ್ವಾ. ಎಲ್ಲಾ ಶಾಲೆಗಳಿಗೂ ಈ ಸವಲತ್ತು ಇದೆಯಾ? ಎಲ್ಲಾ ಶಾಲೆಗಳಲ್ಲೂ ಈ ಸವಲತ್ತು ಇದೆಯಾ? ಇಲ್ವಾ? ಎಲ್ಲಿಲ್ಲ? ಪ್ರೈವೇಟ್ ನಲ್ಲಿ ಇಲ್ಲ, ಗೌರ್ಮೆಂಟ್ ಗೌರ್ಮೆಂಟ್ ನಲ್ಲಿ ಇದೆ ಅಲ್ವಾ. ಸರಿ, ನಿಮ್ದು ಏನ್ ಕೆಲಸ ಅಂತ ಹೇಳಿ. ನಿಮ್ಗೆ ಏನ್ ಗೊತ್ತಿಲ್ಲ ಅಲ್ಲ. ಈ ಮಕ್ಕಳಿಗೆ ಇವೆಲ್ಲ ಹೇಳಿ, ನೀವ್ ಹೇಳ್ತಿದ್ದೀರಿ ಹೇಳಿ. ನಾನ್ ಹೇಳ್ತೇನೆ, ಹೇಳಿದ ನಂತರ ನೀವೇನ್ ಮಾಡಿದ್ರಿ ಅಂತ ನಂಗೆ ಹೇಳ್ಬೇಕಾ? ನಿಮ್ ಕೆಲಸ ಏನಾದ್ರು ಮನೆ ಕೂಡ ಮಕ್ಳ ಹತ್ರ ಹೋಮ್ವರ್ಕ್ ಮಾಡಿಸ್ತೀರಲ್ಲ, ಏನ್ ಕೊಟ್ಟಿರ ಶಾಲೆ ಅಂತ ಕೇಳ್ತೀರಾ? ಮಕ್ಳ ಹತ್ರ ಏನ್ ಊಟ ಮಾಡಿದೀರಿ ಅಂತ ಕೇಳ್ತೀರಾ? ಇಲ್ಲ ಅಂತ ಹೇಳಿ ಮಾಡಿ. ಯಾಕೆ ಕೇಳಿದ್ರೆ ಅವ್ರು ಶಾಲೆಯಲ್ಲಿ ಊಟ ಮಾಡ್ತಾರೆ. ಈ ಶಾಲೆ ಪ್ರಶ್ನೆ ಕೇಳುದಿಲ್ಲ. ಎಷ್ಟೋ ಶಾಲೆಯಲ್ಲಿ ಮಕ್ಕಳು ಊಟ ಮಾಡ್ತಾ ಇಲ್ಲ ಅಂದ್ರೆ ಮನೆಗೆ ಹೋಗುದು ಇಲ್ಲ ಸರ್. ಏನ್ ಮಾಡ್ತಾರೆ, ತಾಟ ಇಷ್ಟು ಕೊಟ್ಕೊಳೆ, ಹಿಂಗಲ್ಲ ಬಡಿಸೋಲೆ ಕೊಡುತ್ತಾರೆ, ಒಂದಿಷ್ಟು ಹಾಕೊಂಡ್ ಬರ್ತಾರೆ, ಹಿಂಗ ಬೆಂಗಳೂರು ಗಬ್ಬ ತಿಂತಾರೆ, ತಾಟ ಇಡ್ತಾರೆ, ಹೋಗ್ತಾರೆ. ನಾವು ನೋಡುದು, ಕಣ್ಣಲ್ಲಿ ನೋಡುದ. ಆನಂತರ ಮಕ್ಕಳು ಮೊಟ್ಟೆ ತಿನ್ನುದಿಲ್ಲ. ಕೆಲವು ಮಕ್ಕಳು ಮೊಟ್ಟೆ ಅಂದ್ರೆ ಆ ಬಿಳಿ ಬ್ಯಾಲ ತಿಂತಾರೆ, ಒಳಗಿನ ತಿನ್ನುದಿಲ್ಲ. ನಮ್ಗೆ ಡಾಕ್ಟರ್ ಹೇಳ್ತಾರೆ ಮಕ್ಕಳಿಗೆಲ್ಲ ಪೌಷ್ಟಿಕಾಂಶ ಬೇಕು, ಅದು ಹಳದಿ ಕೊಡಿ ಅಂತ ಹೇಳ್ತಾರೆ. ದೊಡ್ಡವರೆಲ್ಲ ಬಿಳಿ ತಿನ್ನಿ ಅಂತಾರೆ. ಅದು ಇದು ಉಲ್ಟಾಗ್ತಾ ಇದೆ, ಯಾಕಂದ್ರೆ ಮಕ್ಕಳು ತಿಂತಾ ಇಲ್ಲ. ಅದನ್ನ ಗೊತ್ತಿದ್ಯಾ ಮೇಡಮ್? ನಿಮ್ ಶಾಲೆ ಎಲ್ಲ ತಿಂತಾರಲ್ಲ. ಕಡೆಗೆ ನೀವ್ ಎಷ್ಟು ದಿನ ಶಾಲೆಗೆ ಬಂದು ಶಿಕ್ಷಕರ ಹತ್ರ ಆಗ್ಲಿ ಅಥವಾ ಅಡಿಗೆಯವ್ರ ಹತ್ರ ಆಗ್ಲಿ ಮಾತಾಡ್ಕೊಂಡು ನೋಡ್ಕೊಂಡು ಹೋಗಿದ್ರಿ? ಯಾರಾದ್ರೂ ಬಂದಿದ್ರಾ? ಇದು ನಮ್ ದೊಡ್ಡ ತಪ್ಪು. ಯಾಕೆ ಹೇಳಿ? ಒಂದು ರವಿವಾರ ದಿನ, ಒಂದು ರಜೆ ಆದ ದಿವಸ ನಮ್ಗೆ 2 ಮಂದಿ ಮಕ್ಕಳು ಇಟ್ಕೊಳ್ಬೇಕಾದ್ರೆ ನಾವ್ ಎಷ್ಟು ಕಷ್ಟ ಪಡ್ತೇವೆ ನೋಡಿದ್ರಿ ಅಲ್ಲ. ಅನುಭವ ನಿಮ್ಗಿದೆ ಅಲ್ಲ. ಅಂತದ್ರೊಳಗೆ ಇಷ್ಟು ಮಕ್ಕಳಿಗೂ ನಾ ಯಾವ್ದೇ ಶಿಕ್ಷಕ ಪರವಾಗಿ ಮಾತಾಡ್ತಾ ಇಲ್ಲ, ಟೋಟಲಿ ನಾನು ಒಂದು ತಾಯಿಯಾಗಿ ಮಾತಾಡ್ತಾ ಇದ್ದೇನೆ ಅಷ್ಟೇ. ಮಕ್ಕಳಿಗೆ ಶಿಕ್ಷಣ ಕೊಟ್ಟು, ಜೊತೆಗೆ ಊಟ ಕೊಟ್ಟು, ಮತ್ತೆ ಸರ್ಕಾರಿ ಕೆಲಸಗಳನ್ನು ಮಾಡಿಕೊಂಡು
ತರಬೇತಿಗಳನ್ನ ಮಾಡ್ಕೊಂಡು ಪ್ರತಿಯೊಂದು ಮಾಡಿ ಇಷ್ಟೆಲ್ಲ ಜನ ಮೇಂಟೈನ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗ್ತದೆ ಹೇಳ್ರಿ. ಈಗ ಅದೇ ನೋಡ್ರಿ, ಮೇಡಮ್ ನಾವು ಕೆಲ್ಸಕ್ಕೆ ಹೋಗೋದು ಬೇಡವಾ ಅಂತ ನೀವು ಕೇಳ್ಬೋದು. ಈಗ ನೀವು ಎಷ್ಟು ಜನ ಒಂದು ಕುಟುಂಬ ನಮ್ದು. ಶಾಲೆ ಅಂದ ತಕ್ಷಣ ನಮ್ಮ ಮಕ್ಕಳೆಲ್ಲ ಒಂದೇ ಕಡೆ ಊಟ ಮಾಡ್ತಾರೆ, ಖುಷಿಯಿಂದ ಊಟ ಮಾಡ್ತಾರೆ ಮಕ್ಕಳು. ಮನೆಗಿಂತ ಶಾಲೆ ಖುಷಿಯಿಂದ ಊಟ ಮಾಡ್ತಾರೆ. ಯಾಕಂದ್ರೆ ಫ್ರೆಂಡ್ಸ್ ಜೊತೆ ಇರ್ತಾರೆ, ಬಿಸಿ ಬಿಸಿ ಅನ್ನ ಸಾರು ಖುಷಿ ಆಗ್ತದೆ ಅಲ್ವಾ. ಅದು ಮತ್ತೆ ಮೊಟ್ಟೆ ಎಲ್ಲ ಕೊಡ್ತಾರೆ ಡೈಲಿ. ಏನಂದ್ರೆ ನಾವು ಸಹಿತ ಪಾಲಕರು ದಿವಸ ಅಂದ್ರೆ ಅಷ್ಟು ಜನ ಬಂದ್ರೆ ತಿಂಗಳಲ್ಲಿ ಒಂದ್ ದಿವಸ ಅಥವಾ 1.5 ತಿಂಗಳು ಒಂದ್ ದಿವಸ ಪಾಳಿ ಬರ್ಬೋದು. ಒಂದ್ ದಿವಸ ಬಂದು ಅಟ್ಲೀಸ್ಟ್ ಮಕ್ಳು ಏನ್ ಮಾಡ್ತಾರೆ ನೋಡ್ಕೊಂಡು ಊಟದ ವ್ಯವಸ್ಥೆ ಇರ್ಬೋದು, ಓದೋದು ಇರ್ಬೋದು, ಎಂತದ್ರು ನೋಡಿ ನೀವು ಅಡಿಗೆ ಯಾವ ರೀತಿ ಮಾಡ್ತಾರೆ ರುಚಿ ನೋಡಿ ಒಂದು ಪುಸ್ತಕ ಇದೆ ಅದನ್ನ ಬರ್ದು ಯಾವ ರೀತಿ ಇದೆ ಬರ್ದಿಟ್ಟು ಹೋಗುವಂತದ್ದು ನಮ್ಮ ಪಾಲಕರ ಕೆಲಸ. ಮತ್ತು ಒಂದೇನಂದ್ರೆ ಈಗ ಬಹಳ ಮಂದಿ ಎಷ್ಟೋ ಶಾಲೆಗಳಲ್ಲಿ ನಾವು ನೋಡ್ಕೊ ಬಂದಿದ್ದೇನೆ. ಈಗ ಎಷ್ಟೋ ಶಾಲೆಯಲ್ಲಿ ಈಗ ಗೋಧಿ ಬಂದಿದೆ, ಮೇಡಮ್ ಬಂದಿದೆ. ಗೋಧಿ ಬಂದಿದೆ. ಕೆಲವೊಂದು ಶಾಲೆಯಲ್ಲಿ ಅಲ್ಲೂ 2-3 ನಮಗೆ ಟೈಪ್ ಹೇಳ್ತೇನೆ ನೋಡಿ. ನಾ ಈಗ ಸದ್ಯ ಅವ್ರು ನೋಡ್ಕೊಂಡ್ ಬಂದದ್ದು. ಕೆಲವೊಂದು ಶಾಲೆಗಳಲ್ಲಿ SDMC ಅವರು ತುಂಬಾ ಸಹಕಾರ ಮಾಡ್ತಾರೆ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವೊಂದು ತಾಯಂದಿರು ಬಂದು ಮಕ್ಕಳು ಚಪಾತಿ ಮಾಡೋ ದಿವಸ ಬಂದು ಚಪಾತಿ ಲಡ್ಸಿ ಮಾಡ್ಕೊಟ್ಟು ಹೋಗ್ತಾರೆ. ಮತ್ತೆ ಬಡಿಸ್ಬೇಕಾದ್ರೆ ಈಗ ನಮಗೊಂದು 10 ಮಂದಿ ಬಡಿಸ್ಬೇಕಾದ್ರೆ ಸಾಕಾಗ್ತದೆ. ಈಗ ಅಷ್ಟು ಮಂದಿ ಮಕ್ಕಳಿಗೆ ಬಡ್ತಿದ್ದೆ ಪಾಪ, ಅಡಿಗೆಯವರಿಗೂ ಕಷ್ಟ ಆಗ್ತದೆ ಅಲ್ವಾ. ಮತ್ತ ಅಡಿಗೆಯವ್ರ ಪರವಾಗಿ ಬಂದಾರ ಬಾಯಿಯವರು, ಟೀಚರ್ ಪರವಾಗಿ ಬಂದಾರ ಅಂತ ಹೇಳ್ಬೇಡಿ, ವಾಸ್ತವ ಇದ್ದದನ್ನ ಹೇಳ್ತೇನೆ. ಅಂದ್ರೆ ನಾವು ಅಡಿಗೆ ಮಾಡ್ಕೊಳ್ಳೋ. ಈಗ ಒಂದು ಹಬ್ಬದಲ್ಲಿ ಈಗ ಒಂದ್ ಬಂಡಿ ಹಬ್ಬ ಎಂತದ ಹಬ್ಬ ಮಾಡಿದಾಗ ಬಡಿಸ್ಬೇಕಾದ್ರೆ ಜೀವ ಬರ್ತದ ನಮ್ಗೆ. ದಿವಸ ಮಕ್ಕಳಿಗೆ ಬಡಿಸ್ಬೇಕು, ಅವ್ರನ್ನ ಸಂಭಾಳಿಸ್ಬೇಕು, ಅವ್ರು ಕೂರ್ಸ್ಕೋಬೇಕು. ಆ ಅಡಿಗೆಯವ್ರಿಗೆ ಎಷ್ಟು ಕಷ್ಟ ಆಗ್ಬೋದು ಅಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ಅವ್ರು ಇಷ್ಟೆಲ್ಲ ಹೆಲ್ಪ್ ಮಾಡಿದಾಗ ಅವ್ರಿಗೆ ಕೊಡುವಂತ ಪಗಾರ ಬಹಳ ಕಡಿಮೆ. ಯಾಕೆ ಕೇಳಿದ್ರೆ ಏನಾಗಿತ್ತು ಮೊದಲು, ಏನಾಗಿತ್ತು ಕೇವಲ ಬಿಸಿ ಊಟ ಅಷ್ಟೇ ಆಗಿತ್ತು. ಅಡಿಗೆ ಮಾಡ್ತಿದ್ರು, ಮಾಡಿ ಬಡಿಸಿಟ್ಟು ಹೋಗ್ತಿದ್ರು. ಈಗ ಹಾಲು ಬಂದದೆ, ಜೊತೆಗೆ ಮೊಟ್ಟೆ ಬಂದದೆ. ಮತ್ತೆ ಕೇಳ್ಬೋದು, ಮೇಡಮ್ ಮೊಟ್ಟೆ ಸುಲಿಲಿಕ್ಕೆ 30 ಪೈಸೆ ತಗೊಳ್ಳೋದು ಬೇಡ, ಆ ಮೊಟ್ಟೆ ಸುಲಿದು ಬೇಡ. ವಾಸ್ತವ ನಾನು ಹೇಳ್ತಾ ಇದ್ದ, ಹಿಂಗೆ ನಾನು ಈಗ ಇದಕ್ಕೆ ಬಂದ್ಕೊಂಡು ಹೇಳ್ತಾ ಇಲ್ಲ, ವಾಸ್ತವವಾಗಿ ಹೇಳ್ತಾ ಇದ್ದೀನಿ. ಈಗ ಅದೇ ಒಂದು ದಿನ ಒಂದು ಪಾಲಕರು ಯಾರಾದ್ರೂ ಬಂದ್ರೆ ಅವ್ರಿಗೆ ಏನಾದ್ರು ಒಂದು ಬಡಿಸೋದು, ಒಂದು ಉಪ್ಪಿನಕಾಯಿ ಹಾಕೋದು ಅಥವಾ ಒಂದು ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಖುಷಿ, ನಮಗೂ ಖುಷಿ. ನಮ್ಮ ಮಕ್ಕಳು ಹೆಂಗ್ ಊಟ ಮಾಡ್ತಾರ ಅನ್ನೋದು ನಾವು ತಿಳ್ಕೊಳ್ಬೇಕಾಗ್ತದೆ. ಮಕ್ಕಳು ಸ್ವಲ್ಪ ಹೆದರ್ತಾರೆ. ನಮ್ಮಮ್ಮ ಬಂದಿಲ್ಲ, ನನ್ಗೆ ಒಂದು ದೋಸ್ತ ಅಮ್ಮ ಬಂದ್ರೆ ನಾಳೆ ನಮ್ಮಮ್ಮನ ಹತ್ರ ಹೇಳ್ತದೆ ಅಲ್ಲಿ ಚೆನ್ನಾಗಿ ಮಾಡಿ ಊಟ ಮಾಡುವಂತ ಮಕ್ಕಳೆಲ್ಲ ಭಾವನೆ ಬರ್ತದೆ. ಮಕ್ಕಳು ಸರಿಯಾಗಿ ಊಟ ಮಾಡ್ತಾರೆ, ಅರ್ಧ ಊಟ ಮಾಡ್ಕೊಂಡು ಹೋಗುದಿಲ್ಲ. ಶಿಕ್ಷಕರು ಎಷ್ಟೊತ್ತು ತನಕ ನಿಲ್ಲರು ಮಕ್ಕಳು ಊಟ ಮಾಡ್ಬೇಕಾದ್ರೆ ಅವರಿಗೂ ಅಷ್ಟೇ ಕೊಡೋ ಟೈಮು ಕಡಿಮೆ ಇರ್ತದೆ. ಅದ್ರ ಜೊತೆಗೆ ಅದು ಮತ್ತೆ ನಿಮ್ ಶಾಲೆಯಲ್ಲಿ ಇಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಬರ್ಬೇಕು ಅಲ್ವಾ. ಅಲ್ಲಿ ಹೋಗ್ಬೇಕು, ಇಲ್ಲಿ ಬರ್ಬೇಕು. ಇಲ್ಲೆಲ್ಲ ಇಷ್ಟೇ ಕೂತ್ಕೊಳ್ಳೋದು, ಊಟಕ್ಕೆ ಹೋದ್ರೆ ಅಲ್ಲಿ ಹೋಗ್ಬೇಕು ಮಕ್ಕಳು. ಹೋಗ್ತಿಲ್ಲ ಅದನ್ನ. ಎಷ್ಟು ಸಮಸ್ಯೆ ಇದೆ ಇದ್ರೊಳಗೆ. ಅದನ್ನ ಸಮಸ್ಯೆಗಳನ್ನು ಬಗೆಹರಿಸೋರು ಯಾರು? SDMCಯನ್ನ ಯಾಕೆ ಮಾಡಿದ್ದಾರೆ? ಪಾಲಕರೇ. ಅಂದ್ರೆ ನಮಗ್ ಸರ್ಕಾರ ಕೊಟ್ಟಾಗ ನಾವು ಅವ್ರೊಮ್ಮೆ ಇನ್ವಾಲ್ವ್ ಆಗ್ಬೇಕು ಅಂತ. ನೀವು ಕೆಲಸ ಬಿಟ್ಟು ಬರ್ರಿ ಅಂತ ಹೇಳಿದ್ರೆ ನೀವೇ ಒಂದ್ ದಿನ ಮಾತಾಡ್ಕೊಳ್ಳಿ. ನೀವ್ ಒಂದ್ ದಿವಸ, ನಾವ್ ಒಂದ್ ದಿವಸ, ಮತ್ತೊಬ್ಬರು ಒಂದ್ ದಿವಸ. ನೀವು ಅಷ್ಟು ಜನ ಒಬ್ರು ಇಡೀನೇ ಅಲ್ಲ, ಒಂದು ಅರ್ಧ ತಾಸು, 1 ತಾಸು ಬಂದು ನೋಡ್ಕೊಂಡು ಮಕ್ಕಳು ಅಲರ್ಟ್ ಆಗ್ತಾರೆ, ಶಿಕ್ಷಕರು ಅಲರ್ಟ್ ಆಗ್ತಾರೆ. ಆಮೇಲೆ ನಮಗೂ ಒಂಥರ ಶಾಲೆಯೊಡನೆ ಸಂಬಂಧ ಉತ್ತಮವಾಗಿರ್ತದೆ. ಆ ದೃಷ್ಟಿಯಿಂದ ಹೇಳ್ತಾ ಇರೋದು. ನಿಮ್ದು ಸರಿ ಅನಿಸ್ತದ ನಾ ಹೇಳಿದ್ದು? ಹೋಗ್ತಿರಲ್ಲ ಇದಕ್ಕೆ? ಯಾಕೆ ಕೇಳಿದ್ರೆ ಇದನ್ನ ಒಂದು ಹೆಲ್ಪ್ ಇವ್ರಿಗೂ ಆಗ್ತದೆ. ಯಾರಿಗೆ? ಶಾಲೆಯವರಿಗೂ ಸಹಿತ ಅದರಿಂದ ಹೆಲ್ಪ್ ಆಗ್ತದೆ. ಸ್ವಲ್ಪ ಮಕ್ಕಳು ಹೇಳ್ದಂಗಾದ್ರು ಕೇಳ್ತಾರೆ. ಒಂದ್ ಸ್ವಲ್ಪ ಹೆದರ್ಸಿದ್ರೆ, ತಾಯಿಂದಿರು ಯಾರು ಬಂದು ಹೆದರ್ಸಿದ್ರೆ ಮಕ್ಕಳು ಹೇಳ್ದಂಗಾದ್ರು ಕೇಳ್ತಾರೆ, ಸ್ವಲ್ಪ ಹೆದರ್ತಾರೆ. ಮತ್ತೆ ಅದ್ರ ಜೊತೆಗೆ ಅವ್ರು ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗ್ತಾರೆ. ಶಾಲೆಯವರಿಗೂ ಖುಷಿ ಆಗ್ತದೆ, ಅವ್ರು ಬರ್ತಾರಲ್ಲ ಅಂತ ಹೇಳ್ಕೊಂಡು. ಮತ್ತೆ ಒಂದು ರಿಜಿಸ್ಟರ್ ಮಾಡಿರ್ತಾರೆ, ಶುಚಿ ರಿಜಿಸ್ಟರ್. ಅಲ್ಲಿ ಬರ್ದು ಯಾವ ರೀತಿ ಆಗಿದೆ ಊಟ, ಚಲೋ ಆಗಿದ್ರು ಚಲೋ ಅಂತ ಬರೀಲಿಕ್ಕಿಲ್ಲ, ಮತ್ತೆ ಚಲೋ ಆದ್ರೂ ಹಾಳಂತ ಬರೀಲಿಕ್ಕಿಲ್ಲ. ಎರಡೂ ಇದೆ ಅಲ್ಲಿ. ಬರ್ದು ಇಟ್ಟು ಹೋದ್ರೆ ಅದೊಂದು ಶಾಲೆಯ ಪದ್ಧತಿ. ನೀವು ಇನ್ನು ಮುಂದಾದ್ರೂ ಇದನ್ನ ರೂಢಿಸ್ಕೊಳ್ಳಿ. ಯಾಕೆ ಕೇಳಿದ್ರೆ ಯಾರಾದ್ರೂ ಏನ್ ದಿವ್ಸ ಬೇಕಂತಿಲ್ಲ, ಯಾರಾದ್ರೂ ಒಬ್ಬೊಬ್ರು ಬನ್ನಿ ನೋಡ್ಕೊಂಡು ಹೋದ್ರು ಆಗ್ತದೆ, ನಡೀತದಲ್ಲ. ಅದಕ್ಕಾಗಿ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ, ನಮ್ಮನ್ನ ಯಾಕೆ ಕಳಿಸಿದೆ ಅಂದ್ರೆ ಎಲ್ಲಾ ಪಾಲಕರಿಗೆ ವಿಷಯ ಗೊತ್ತಿರ್ಬೇಕು, ಪಾಲಕರು ಸಹಿತ ಅದ್ರೊಳಗೆ ಇನ್ವಾಲ್ವ್ ಆಗ್ಬೇಕು. ಈಗ ನೀವು ಅದೇ ಗೊತ್ತಿದ್ರೆ ಪಟ ಹೇಳಿಗಾಗ್ತದೆ, ಬಂದ್ರೆ ಏನೇನ್ ಮಾಡ್ತಾರೆ, ಏನಾಗ್ತದೆ, ಏನಂತ. ಇಲ್ಲ ಅಂದ್ರೆ ಮಕ್ಕಳು ಊಟ ಮಾಡ್ಕೊಂಡು ಎಷ್ಟೋ ಶಾಲೆ ಇದೆ. ಒಂದು ಶಾಲೆಗೆ ಹೋಗಿದ್ದೆ, ಹೀಗೆ ಶಾಲೆ 44 ಮಕ್ಕಳಿದ್ದಾರೆ. ಅದು ಕೂಲಿಕಾರ ಮಕ್ಕಳಿರುವಂತ ಶಾಲೆ. ಯಾಕೆ ಹೀಗೆ ಅಂತ ತಿಳ್ಕೊಳ್ಳಿ. 44 ಮಕ್ಕಳು ಊಟ ಮಾಡ್ತಾರೆ. ನೀರು ಮನೆಯಿಂದ ತಗೋಬರ್ತಾರೆ ಬಾಟ್ಲಲ್ಲಿ.
44 ಮಕ್ಕಳು ಊಟ ಮಾಡ್ತಾರೆ ಒಳಗೆ. ನಾವು ಅಡಿಟಿಗೆ ಅಂತ ಹೋಗಿದ್ವಿ, ಯಾವುದು ಮಧ್ಯಾಹ್ನ ಉಪಹಾರ ಯೋಜನೆ ಅಡಿಗೆ ಹೋಗಿದ್ವಿ. ಅಲ್ಲಿ ಹೋದಾಗ ವಾಸ್ತವವಾಗಿ ಹೋಗಿ ನೋಡಿದಾಗ ಎಣ್ಣೆ ಪಾಕಿಟ್ಗಳು ಡೇಟ್ ಬಾರ್ ಆಗಿತ್ತು. ಮತ್ತೊಂದು ಹೇಳ್ತೇನೆ, ಡೇಟ್ ಬಾರ್ ಆದಾಗ ಮತ್ತು 12 ಪ್ಯಾಕೆಟ್ ಇತ್ತು. ಆನಂತರ 4 ಬಾಕ್ಸು ಹೊಸ ಎಣ್ಣೆನೂ ಇತ್ತು. ಎಣ್ಣೆ ಬಳಸುವ ಪ್ರಮಾಣನೂ ಕಡಿಮೆ ಇತ್ತಲ್ಲಿ. ಜೊತೆಗೆ ಡೇಟ್ ಬಾರ್ ಆದ ಎಣ್ಣೆಯನ್ನ ಬಳಸ್ತಾ ಇದ್ರು. ಅದೇ ನೀವು ಯಾರಾದ್ರೂ ಅಂದ್ರೆ ಶಿಕ್ಷಕರು ನೋಡ್ಲಿಲ್ವಾ ಅಂತ ನೀವು ಕೇಳ್ಬೋದು. ಶಿಕ್ಷಕರು ಎಲ್ಲಾನು ನೋಡ್ಲಿಕ್ಕೆ ಆಗುದಿಲ್ಲ, ಒಂದೇದಂದ್ರೆ. ಮತ್ತೊಂದಂದ್ರೆ ಅಲ್ಲಿ ಏನಾಗಿರ್ತದೆ, ಯಾರು ಶಿಕ್ಷಕರನ್ನ ಅಲ್ಲೂ ಶಿಕ್ಷಕರೊಬ್ಬರನ್ನ ಅಲ್ಲಿ ಇದು ಮಾಡಿರ್ತಾರೆ, ಅಪಾಯಿಂಟ್ಮೆಂಟ್ ಅಂದ್ರೆ ಬಿಸಿ ಊಟ ಸಲುವಾಗಿ ನೋಡ್ಕೊಳ್ಳಿಕ್ಕೆ ಒಬ್ಬರನ್ನ ಮಾಡಿರ್ತಾರೆ. ಅಥವಾ ದಿವಸ ಒಬ್ಬರು ಊಟ ಮಾಡುವಲ್ಲಿ ನಿಂತು ಅವರಲ್ಲಿ ಕಾಂಬಿನೇಷನ್ ಅದು ನಿಂತು ನೋಡಿ ಸರಿಯಾಗಿ ಮಾಡುವಂಥದ್ದು ಮಾಡಿರ್ತಾರೆ. ಆದ್ರೆ ಇಲ್ಲಿ ಏನಾಗಿದೆ ಕೇಳಿದ್ರೆ, ಮತ್ತು ಮೇನ್ ಆಗಿ ಇಂಥ ಪಾಲಕರ ಸಭೆ ಕೇಳಿದ್ರೆ ಎಲ್ಲರೂ ಬಂದಾರೆ, 44 ಮಕ್ಕಳು ಒಂದು ಪಾಲಕರು ಬಂದ್ರೆ ನಮ್ದು ಏನು ಆಬ್ಜೆಕ್ಷನ್ ಇಲ್ಲ. ಚಂದ ಅಡಿಗೆ ಮಾಡ್ತಾರೆ, ಬಡಿಸ್ತಾರೆ, ಎಲ್ಲ ಚಂದಾಗಿ ಅಂತಾರೆ, ಒಂದು ಹೇಳುದಿಲ್ಲ. ಪಾಪ ಅವ್ರಿಗೆ ಗೊತ್ತೂ ಇಲ್ಲ. ಆದ್ರೆ ಯಾಕೆ ಹೇಳಿ ಇಷ್ಟೆಲ್ಲ ಜಸ್ಟ್ ಮಾಡ್ಬೇಕಾದ್ರೆ ನಾನು ಏನಾದ್ರೂ ಒಂದು ಸಮಸ್ಯೆ ಆದ್ರೆ ಡೇಟ್ ಬಾರದೇನೆಯನ್ನ ಬಳಸಿದ್ರೆ ಏನಾದ್ರು ಸಮಸ್ಯೆ ಆದ್ರೆ ಅಲ್ವಾ, ಅದಕ್ಕಾಗಿ ಅಂದ್ರೆ ಎಲ್ಲಾರು ಶಿಕ್ಷಕರ ಹತ್ರ ನೋಡಿದ್ರೆ ನೀವು ಸ್ವಲ್ಪ ಅಲರ್ಟ್ ಆಗಿದ್ರೆ ಅಡಿಗೆಯವರು ಪಾಲಕರು ಬರ್ತಾರೆ. ಸ್ವಲ್ಪ ಈಗ 2 ಸಲ ಅಕ್ಕಿ ತೊಳಿತಾರೆ ಅಂತ ಹೇಳಿದ್ವಿ, ನೀವ್ ಯಾರು ಬರ್ತಾರೆ ಅಂದ್ರೆ ಮತ್ತೊಂದು ಸಲ 3 ಸಲ ತೊಳಿತಾರೆ. ಯಾಕಂದ್ರೆ ಮಕ್ಕಳ ಪಾಲಕರು ಬರ್ತಾರೆ ನಮ್ಗೆ ಬಡಿಸ್ತಾರೆ ಅಂತ ಕೇಳು. ನಾನು ಹೇಳಿದ್ ತಪ್ಪಿದ್ಯಾ ಮೇಡಮ್? ಅಂದ್ರೆ ಆರ್ತಿ ಆಗ್ತದೆ. ಅವ್ರ ಇನ್ವಾಲ್ವ್ಮೆಂಟ್ ನಿಜವಾಗೂ ಇದ್ರ ಮಾತ್ರ ಇದು ಸಕ್ಸಸ್ ಆಗ್ತದೆ ನನ್ ಕೇಳಿ ಅಲ್ವಾ. ಹೋಗ್ತೀರಾ ಇದಕ್ಕೆ ಕಡೆಗೆ ಇದಕ್ಕೆ ಸಂಬಂಧಿಸಿದಂತೆ ನಿಮ್ ಮಕ್ಕಳಿಗೆ ಎಲ್ರಿಗೂ ಇದು ಎಲ್ಲ ಸಿಕ್ಕಿದ್ಯಾ ಬೆನಿಫಿಟ್? ಅಂದ್ರೆ ಪುಸ್ತಕ ಇರ್ಬೋದು, ಚಪ್ಪಲು, ಬಟ್ಟೆ ಎಲ್ಲ ಸಿಕ್ಕಿದೆಯಾ ಮಕ್ಕಳಿಗೆ? ಸಿಕ್ಕಿದೆ ಅಲ್ಲ. ಈಗ ಏನಂದ್ರೆ ಯಾಕೆ ಮಾಡಿದಾರೆ ಇದನ್ನ, ಯಾಕೆ ಮಾಡಿದಾರೆ ಕೇಳಿದ್ರೆ ಪಾಲಕರಿಗೆ ಗೊತ್ತಾಗ್ಬೇಕು ವಿಷಯಗಳು ಏನೇನ್ ಬರ್ತಾ ಇದೆ ಅದ್ರ ಬಗ್ಗೆ. ಮತ್ತೊಂದು ಇನ್ಸಿಡೆಂಟ್ ಕೇಳಿ, ಬೆಂಗಾವಲು ಬತ್ತೆ ಅಂತ ಒಂದು ಬರ್ತದೆ. ಅಂದ್ರೆ ದೂರದಿಂದ ಬರುವಂತ ಮಕ್ಕಳಿಗೆ ನಿಮ್ ಶಾಲೆಯಿಂದ ಇರ್ತಲ್ಲ, ನಿಮ್ ಶಾಲೆಗೆ ಹೋಗಿಲ್ಲ 3 ಕಿಲೋಮೀಟರ್ ದೂರದಿಂದ ಇರ್ಬೇಕು. 3 ಕಿಲೋಮೀಟರ್ ಇದ್ರೂ ಸಹಿತ ಅಲ್ಲಿ ಮತ್ತೆ 7ನೇ ತರಗತಿ ಇರುವಂತ ಕನ್ನಡ ಶಾಲೆಗಳಿದ್ರೆ ಆ ಶಾಲೆ ಬಿಟ್ಟು ಈ ಶಾಲೆಗೆ ಬಂದು ಸಿಗುದಿಲ್ಲ. ಆ ಶಾಲೆಗೆ ಹೋಗೋದಿದ್ರೆ ಅಲ್ಲಿ ಸಿಗ್ತದೆ, 3 ಕಿಲೋಮೀಟರ್ ದೂರದಿಂದ ಬಂದವರು ಅಥವಾ ಆ ಶಾಲೆಗೆ ಹೋಗೋದಿದ್ರೆ ಸಿಗ್ತದೆ, ಈ ಶಾಲೆಗೆ ಬಂದ್ರೆ ಸಿಗುದಿಲ್ಲ. ಈಗ ಬೆಳಿಗ್ಗೆ ಒಬ್ರು ಬಂದಿದ್ರು ನೋಡಿ, ಅವ್ರ ಮಕ್ಕಳು ಇಲ್ಲೆಲ್ಲ ಇದ್ದಾರೆ, ತಾಯಿ ಅಜ್ಜಿ ಮನೆ ಇದ್ದಾನೆ, ಅವನಿಗೆ ಸಿಗುದಿಲ್ಲ, ಅವನು ಅಲ್ಲಿಂದಾನೆ ಬಂದ್ರೆ ಸಿಗ್ತಿತ್ತು. ಈ ರೀತಿ ಇದೆ ಒಂದು. ಇನ್ನೊಂದೇನಂದ್ರೆ ಆ ಒಂದು ಬೆಂಗಾವಲು ಬತ್ತೇನ ಒಂದು ಸ್ಕೂಲಲ್ಲಿ 2 ಜನ ಮಕ್ಕಳು ಬರ್ತಾ ಇದ್ರು ದೂರದಿಂದ. 2 ಮಂದಿ ಜಮಗೂ 6,000 ರೂಪಾಯಿ ಅಂತ ಜಮಾ ಆಗಿದೆ, 12,000 ರೂಪಾಯಿ ಜಮಾ ಆಗಿದೆ. ಪಾಲಕರಿಗೆ ಬಂದಿಲ್ಲ, ನಿಮ್ಮ ಮಕ್ಕಳಿಗೆ ಬೆಂಗಾವಲು ಬತ್ತೆ ಜಮಾ ಆಗಿದ್ಯಾ ಕೇಳಿದಾಗ ಒಬ್ಬ ತಂದೆ ಕೇಳಿದಾಗ ಅವರು ಇಲ್ಲ ನಮ್ಮ ಮಕ್ಕಳಿಗೆಲ್ಲ ಬರ್ತಾನೆ ಇಲ್ಲ ಅಂತಂದ್ರು. ಅವಾಗ ನಮ್ಮ ಪ್ರಕಾರ ಜಮಾ ಆಗಿದೆ, ಅವ್ರು ನೋಡ್ರೆ ಇಲ್ಲ ಅಂದ್ರು. ಕೊನೆಗೆ ಪರಿಶೀಲಿಸಿದಾಗ ನಾವು ನೋಡಿ ನೀವು ಅಂತ ಹೇಳ್ಕೊಂಡು ಪರಿಶೀಲಿಸಿ ಪರಿಶೀಲಿಸಿದಾಗ 2 ಮಕ್ಕಳು ಹಣ 12,000 ರೂಪಾಯಿ ಜಮಾ ಆಗಿದೆ ಆದ್ರೆ ಆ ಪಾಲಕರಿಗೆ ಗೊತ್ತಿಲ್ಲ. ಅಂದ್ರೆ ಅಷ್ಟು ನಿಷ್ಕಾಳಜಿಯನ್ನು ಹೇಳ್ತೇನೆ. ಯಾಕೆ ಹೇಳ್ತೇನೆ ಅಂದ್ರೆ ಪಾಲಕರು ಎಲ್ಲದಕ್ಕೂ ಅಲರ್ಟ್ ಆಗ್ಬೇಕು. ಹಾಕ್ತಾರೆ, ಹೌದು, ಅಕೌಂಟಿಗೆ ಹಾಕ್ತಾರೆ. ಶಿಕ್ಷಕರಿಗೆ ಗೊತ್ತಾಗಲಿ, ಶಾಲೆಯಿಂದ ಚೆಕ್ ಕೊಡುವುದಾದ್ರೆ ಶಿಕ್ಷಕರಿಗೆ ಹೋಗಿದೆ ಅಂತ ಗೊತ್ತಾಗ್ತದೆ. ಆದ್ರೆ ನಮ್ಮ ಅಕೌಂಟಿಗೆ ಜಮಾ ಆಗಿರೋದ್ರಿಂದ ನಮ್ಗೆ ಗೊತ್ತಿರ್ಬೇಕು, ಅದು ಪಾಲಕರಾದ ನಮ್ಗೆ ಗೊತ್ತಿರ್ಬೇಕು. ಅದಕ್ಕೆ ನಾನೇನ್ ಹೇಳ್ತಾ ಇದ್ದೇನೆ, ನೀವು ಪ್ರತಿಯೊಂದರೊಳಗೂ ಅಲರ್ಟ್ ಆಗ್ಬೇಕು, ಪ್ರತಿಯೊಂದು ಇದನ್ನ ತಿಳ್ಕೊಳ್ಬೇಕು. ಮಕ್ಕಳಿಗೆ ಸಲುವಾಗಿ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ನೀವು ಸಹ ಸಹಿತ ಇದ್ರೊಳಗೆ ಇನ್ವಾಲ್ವ್ ಆಗ್ಬೇಕು ಅಲ್ವಾ. ಹೋಗ್ತೀರಾ ಇದನ್ನ? ಮತ್ ನಾನೇನಾದ್ರು ಹೇಳಿದ್ರು ತಪ್ಪಿದ್ಯಾ? ಇಲ್ಲಲ್ಲ. ಮುಂದಿನ ಅವಧಿಯಲ್ಲಿ ಮುಂದಿನ ಸಲ ನೆಕ್ಸ್ಟ್ ಅವಧಿಯಿಂದ ಯಾರಾದ್ರು ಬರ್ತಿರಲ್ಲ ನೀವು, ವಾರಕ್ಕೊಂದ್ಸಲ ತಿಂಗಳಿಗೆ ಒಂದ್ಸಲ ನೀವು ಮಾತಾಡ್ಕೊಂಡು ನೀವೇ ಬಂದು ನೋಡಿ ಮಾಡ್ಕೊಂಡು ಹೋಗಿ. ಅಂದ್ರೆ ಶಾಲೆ ಒಳಗೆ ನೀವು ಇನ್ವಾಲ್ವ್ ಆಗಿದ್ದೀರಿ ಅಂತ ಹೇಳ್ಕೊಂಡು ನಾನು ಒಂದು ತಾಯಿಯಾಗಿ ಹೇಳ್ತಾ ಇದ್ದೇನೆ. ಅದು ಮಾಡಿದ್ರೆ ಸಕ್ಸಸ್ ಇನ್ನೂ ಹೆಚ್ಚಿನ ಇದಾಗ್ತದೆ ಅಂತ ಹೇಳಿ. ಏನು ಹಾಳು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳುತ್ತಲ್ಲ, ನಮ್ದು ಒಂದು ಅಳಿಲು ಸೇವೆ ಇರ್ಲಿ, ನಮ್ದು ಒಂದು ಕರ್ತವ್ಯ ಇರ್ಲಿ, ನಮ್ಮ ಮಗುವಲ್ಲಿ ಓದ್ತಾ ಇದೆಯಲ್ಲ ಅನ್ನೋದು ನನ್ನ ಅನಿಸಿಕೆ ಅಲ್ವಾ. ಈಗ ನೀವು ಮಾತಾಡೋದು ನಾನು ಮುಗಿತು, ನೀವೇನೇನು ಮಾತಾಡ್ತೀರೋ ಮಾತಾಡಿ. ಶಾಲೆಯ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳ ಕುರಿತು ಸವಿಸ್ತಾರವಾಗಿ ತಿಳಿಸಿಕೊಟ್ಟು ಮತ್ತು ಪಾಲಕರ ಕರ್ತವ್ಯವೇನು ಎಂಬುದನ್ನು ಸವಿಸ್ತಾರವಾಗಿ ತಿಳಿಸಿಕೊಟ್ಟ ಶ್ರೀಮತಿ ಗೀತಾ ಗಾಂಪುರ್ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಈಗ ಪಾಲಕರಿಂದ ಮಾತು.
ಹೇಳಿ. ಈ ಒಂದು ಕಾರ್ಯಕ್ರಮದ ವೇದಿಕೆ ಇರುವಂತ ಎಲ್ಲ ಗಣ್ಯರಿಗೆ, ಎಲ್ಲ ಪಾಲಕ ಬಂಧದವರೇ, ಮೃದು ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೇ, ಊರ ನಾಗರಿಕರೇ, ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿ ಈ ಒಂದು ಕಾರ್ಯಕ್ರಮ ನಾವು ಮೊದಲೇ ಹಿಂದಿನ ದಿನದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೇವೆ. ಈ ವರ್ಷ ಪ್ರಥಮವಾಗಿ ಈ ಒಂದು ಶಾಲೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿಯನ್ನ ತಯಾರು ಮಾಡಿ ಒಂದು ಮಾಹಿತಿ ಶಿಬಿರವನ್ನ ಏರ್ಪಡಿಸುವಂತ ಕಾರ್ಯಕ್ರಮ ನಡೀತಾ ಇದೆ. ತುಂಬಾ ಒಂದು ಒಳ್ಳೆಯ ವಿಚಾರ. ಯಾಕಂತ ಹೇಳಿದ್ರೆ ಈ ಒಂದು ವಿಷಯದಲ್ಲಿ ಈಗಾಗಲೇ ಗೀತಾ ಮೇಡಮ್ ಅವರು ಸಾಕಷ್ಟು ವಿಚಾರವನ್ನ ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಹೇಳಲಿಕ್ಕೇನೂ ಇಲ್ಲ, ಆದ್ರೂ ನನಗೆ ಅನಿಸಿದ್ದನ್ನ ನಾನು ಒಂದೆರಡು ಮಾತನ್ನ ಹೇಳಿ ಮುಗಿಸ್ತಾ ಇದ್ದೇನೆ. ಯಾವುದೇ ಮಗು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋ ಉದ್ದೇಶದಿಂದ ಸರ್ಕಾರ ಇದರಿಂದ ಒಂದು ಹಲವಾರು ಯೋಜನೆಗಳನ್ನ ರೂಪುಗೊಳಿಸಿದೆ. ಇದರ ಮೂಲಕವಾಗಿ ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನ ಕೊಡುವ ಕೊಡಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರ್ತದೆ. ಕೇವಲ ಶಾಲೆಯವರೇ ನೋಡ್ಕೊಳ್ತಾರೆ ಅನ್ನೋ ಒಂದು ಭಾವನೆಯಿಂದ ನಾವ್ಯಾರು ಸುಮ್ಮನಿರಬಾರ್ದು. ನಮ್ಮ ಮಕ್ಕಳ ಒಂದು ಪ್ರಗತಿಯ ಬಗ್ಗೆ ನಾವು ಗಮನವನ್ನು ಕೊಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಗೆ ಸಾಕಷ್ಟು ಕೆಲಸಗಳಿರ್ತದೆ. ಅದರ ಮಧ್ಯೆಯೂ ಕೂಡ ಮಗು ಏನ್ ಮಾಡ್ತಾ ಇದೆ, ಕೈಯಲ್ಲಿ ಒಂದು ಮಾಯಾಪೇಟಿಗೆ ಬಂದ್ಬಿಟ್ಟದೆ, ಆ ಮಾಯಾಪೇಟಿಗೆ ಹಿಡ್ಕೊಂಡ್ಬಿಟ್ರೆ ಬೇರೆ ಯಾವುದೂ ಗೊತ್ತಾಗುದಿಲ್ಲ. ಮೊಬೈಲು ಯಾವುದೇ ಮಗು ಸಹ ಆ ಮೊಬೈಲ್ ಸಿಕ್ತಂತ ಹೇಳಿದ್ರೆ ಯಾವ್ದ್ರ ಬಗ್ಗೆನೂ ಗಮನ ಕೊಡೋದಿಲ್ಲ. ಹಾಗಾಗಿ ನಾವು ಆದಷ್ಟು ಮಟ್ಟಿಗೆ ಆ ಮಾಯಾಪೇಟಿಗೆಯನ್ನ ಕೊಡೋದನ್ನ ಕಡಿಮೆ ಮಾಡ್ಬೇಕು. ಮೊದಲನೇದಾಗಿ ಅದೊಂದು ಕಡಿಮೆ ಆಯ್ತಂತ ಹೇಳಿದ್ರೆ ತನ್ನಿಂದ ತಾನೇ ಆ ಮಕ್ಕಳ ಶಿಕ್ಷಣದಲ್ಲಿ ಪ್ರಗತಿಯನ್ನ ಕಾಣೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದ್ರೂ ಕೂಡ ನಾವು ಮಕ್ಕಳಿಗೆ ಶಿಕ್ಷಣದ ಜೊತೆಯಲ್ಲಿ ಸಂಸ್ಕಾರ ಕೊಡುವಂತ ಕೆಲಸವನ್ನ ಮಾಡ್ಬೇಕಾಗ್ತದೆ. ಒಬ್ಬ ತಾಯಿ 100 ಜನ ಶಿಕ್ಷಕರಿಗೆ ಸಮವಾಗಿರ್ತಾಳೆ. ನಾವು ಶಿಕ್ಷಕರು 100 ಮಕ್ಕಳನ್ನ ನೋಡ್ಕೊಳ್ತಾರೆ. ಆದ್ರೆ ಮನೆಯಲ್ಲಿ ಒಂದು ತಾಯಿ ಒಂದು ಮಗುವನ್ನ ನೋಡ್ಕೊಂಡಾಗ ಅಲ್ಲಿ ಆಗುವಂತ ಬದಲಾವಣೆಗಳು ಬಹಳಷ್ಟು ಇರ್ತದೆ. ಮಕ್ಕಳನ್ನ ಹೊತ್ತು ಹೆತ್ತು ಸಾಕೋದ್ರಲ್ಲಿ ತಾಯಿಯ ಪಾತ್ರ ತುಂಬಾ ದೊಡ್ಡದು. ಮಣ್ಣಿನ ಮುದ್ದೆಗೆ ಆಕಾರ ಕೊಡೋ ಕುಂಬಾರನಲ್ಲಿ ಸಂಸ್ಕಾರವೆಂಬ ಆಕಾರವನ್ನ ನಾವು ಮಗುವಿಗೆ ಹಂತ ಹಂತವಾಗಿ ಕೊಟ್ಟಾಗ ಮಾತ್ರ ಒಂದು ಒಳ್ಳೆಯ ನಾಗರಿಕನಾಗಿ ನಾವು ರೂಪಿಸಲಿಕ್ಕೆ ಸಾಧ್ಯ ಇದೆ. ಅದ್ರ ಜೊತೆಯಲ್ಲಿ ನಾವು ಮಕ್ಕಳಿಗೆ ಕೆಟ್ಟ ಒಂದು ವಿಚಾರಗಳನ್ನ ಯಾವತ್ತೂ ಮನಸ್ಸಿನಲ್ಲಿ ತುಂಬಬಾರದು. ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ಒಂದು ವಿದ್ಯಾರ್ಥಿ, ಒಂದು 4ನೇ ತರಗತಿ ವಿದ್ಯಾರ್ಥಿ ಒಂದು ಕೈಯಲ್ಲಿ ಒಂದು ಲೆಟರ್ ಅನ್ನ ಹಿಡ್ಕೊಂಡು ಮನೆಗೆ ಬರ್ತಾನೆ. ಬಂದು ತಾಯಿ ಹತ್ರ ಆ ಲೆಟರ್ ಅನ್ನ ಕೊಡ್ತಾನೆ. ಆ ತಾಯಿ ಓದ್ತಾಳೆ. ಏನ್ ಬರ್ತಿದ್ಯಮ್ಮ ಅದ್ರಲ್ಲಿ ಅಂತ ಕೇಳ್ತಾನೆ ಹುಡುಗ. ಆಗ ತಾಯಿ ಏನ್ ಹೇಳ್ತಾಳೆ, ಇಲ್ಲಪ್ಪ ನೀನು ತುಂಬಾ ಜಾಣನಂತೆ, ನಿನಗೆ ಪಾಠ ಮಾಡ್ಲಿಕ್ಕೆ ತಮ್ಮ ಶಾಲೆಯಲ್ಲಿ ಯಾರೂ ಅಂತ ಶಿಕ್ಷಕರಿಲ್ಲ, ಹಾಗಾಗಿ ನೀ ಮನೆಯಲ್ಲೇ ಕಲ್ತ್ಕೊ ಅಂತ ಹೇಳಿ ನಿನಗೆ ಇದ್ರಲ್ಲಿ ಬರೆದು ಕಳಿಸಿದ್ದಾರೆ ಅಂತ ಹೇಳಿ ತಾಯಿ ಮಗನಿಗೆ ಹೇಳ್ತಾಳೆ. ಆಗ ಆ ತಾಯಿ ಆ ದಿನದಿಂದ ಏನ್ ಮಾಡ್ತಾಳೆ, ಮನೆಯಲ್ಲೇ ಶಿಕ್ಷಣವನ್ನ ಕೊಡ್ತಾಳೆ. ಕೊಟ್ಟು ಮುಂದೆ ಒಬ್ಬ ದೊಡ್ಡ ವಿಜ್ಞಾನಿಯಾಗಿ ಬೆಳಿತಾನೆ. ವಿಜ್ಞಾನಿಯಾಗಿ ಬೆಳೆದ್ಮೇಲೆ ಒಂದಿನ ಮರದ ಪೆಟ್ಟಿಗೆ ಇರ್ತದೆ. ಆ ಪೆಟ್ಟಿಗೆಯನ್ನ ಸ್ವಚ್ಛ ಮಾಡ್ತಿರ್ಬೇಕಾದ್ರೆ ಆ ಲೆಟರ್ ಸಿಗ್ತದೆ. ಆ ಮೊದಲು ತಂದು ಕೊಟ್ಟಿದ್ನಲ್ಲ ಅವನು 4ನೇ ತರಗತಿಗೆ ಹೋಗ್ಬೇಕಂತ ಸಂದರ್ಭದಲ್ಲಿ ಆ ಲೆಟರ್ ಅನ್ನ ನೋಡ್ತಾಳೆ. ನೋಡಿದಾಗ ಆವಾಗ ತಾಯಿ ಬರ್ದಿರೋದಿಲ್ಲ, ಸತ್ತೋಗಿರ್ತಾಳೆ. ಆ ಲೆಟರ್ ಅಲ್ಲಿ ಏನಿತ್ತಂತ ಹೇಳಿದ್ರೆ, ಅಲ್ಲಿ ಏನ್ ಬರ್ದಿದ್ರು ಅಂದ್ರೆ, ಆವಾಗ ನಿನ್ನ ಮಗನಂತ ದಡ್ಡ ಯಾರು ಇಲ್ಲ, ಅವನಿಗೆ ಶಿಕ್ಷಣ ಕೊಡುವಂತ ನಮ್ಮಿಂದ ಸಾಧ್ಯ ಇಲ್ಲ ಏನು ಶಿಕ್ಷಣ ಕೊಡ್ಲಿಕ್ಕೆ, ಹಾಗಾಗಿ ನೀನೇ ಮನೆಯಲ್ಲಿ ಶಿಕ್ಷಣ ಕೊಡ್ಕೊ ಅಂತ ಹೇಳಿ ಅದ್ರಲ್ಲಿ ಬರ್ದಿದ್ರು. ಆ ತಾಯಿ ಏನ್ ಮಾಡಿದ್ಲು, ಅವಾಗ ಲೆಟರ್ ಓದಿದಾಗ ನೀನ್ ದಡ್ಡ ಇದ್ದಿ ಅಂತ ಹೇಳಿ ತಾಯಿ ಮಗನಿಗೆ ಹೇಳಿಲ್ಲ, ನೀನ್ ತುಂಬಾ ಜಾಣನಿದ್ದೆ, ನೀನು ತುಂಬಾ ದೊಡ್ಡ ವ್ಯಕ್ತಿ ಆಗ್ತಿ ಅಂತ ಹೇಳಿ ಮನೆಯಲ್ಲಿ ಶಿಕ್ಷಣವನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಲು. ಆದ್ರೆ ಆ ವ್ಯಕ್ತಿ ದೊಡ್ಡ ವಿಜ್ಞಾನಿ ಬೆಳೆದಿದ್ದಾನೆ. ತಾಯಿ ಅವನಿಗೆ ನಾನು ನೀನ್ ದಡ್ಡನಿದ್ಯಪ್ಪ, ನೀನು ಶಿಕ್ಷಣ ಕೊಡ್ಲಿಕ್ಕೆ ತಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಬಂದಿದ್ದಾನೆ ಅಂತ ಹೇಳಿದ್ರೆ, ಆ ಮಗು ಮನಸ್ಸಿನಲ್ಲಿ ಕೊರಕ ಯಾವುದೇ ಒಂದು ಪ್ರಯತ್ನವನ್ನು ಮಾಡದೆ ಕೆಳಮಟ್ಟದಲ್ಲಿ ಇರ್ತಿತ್ತು. ಇದು ತಾಯಿಯಿಂದ ಮಾತ್ರ ಸಾಧ್ಯ ಇದೆ. ಇಂಥ ಒಂದು ಬದಲಾವಣೆಗಳು ನಮ್ಮನ್ನು ಆಗ್ಬೇಕು. ಇದ್ರ ಜೊತೆಯಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಅಂತ ಹೇಳಿದ್ರೆ, ಇಲ್ಲಿ ಈಗ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಕೇವಲ ಒಂದು ಸ್ವಲ್ಪ ಜನ ಒಗ್ಗೂಡ್ಕೊಂಡು ಮಾಡೋದ್ರ ಬದಲಿಗೆ ಇಲ್ಲಿ ಹಿಂದೆ ಕಲಿತಂತ ಎಲ್ಲಾ ವಿದ್ಯಾರ್ಥಿಗಳನ್ನ ಸಂಪರ್ಕಿಸಿ ಆ ಮೂಲಕವಾಗಿ ಅವರಿಂದನೂ ಸಹಾಯ ಪಡ್ಕೊಂಡು ಮುಂದಿನ ದಿನದಲ್ಲಿ ಒಂದು ಶಾಲೆಯ ಅಭಿವೃದ್ಧಿ ಇನ್ನೂ ಹೆಚ್ಚಿನದಾಗಿ ಆಗ್ಲಿ ಅಂತ ಹೇಳಿ ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಷ್ಟೇ ಕಲಿಕೆಯಲ್ಲಿ ಮುಂದುವರಿದರೂ ಮಗುವನ್ನ ಒಂದು ತಾಯಿ ಯಾವ ರೀತಿ ರೂಪಿಸಿಕೊಳ್ಳಬೇಕು ಎಂಬುದನ್ನ ಹೇಳಿದ ಶ್ರೀಮತಿ ಬೇಬಿಗೌಡರಿಗೆ ವಂದನೆಗಳು. ಈಗ ಇನ್ಯಾರು ಇದು ಮಾಡಿ ಮತ್ತೆ ಮಾತಾಡ್ತೀರಾ?